ಹಲೋ ಫ್ರೆಂಡ್ಸ್, ರಾಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ಸಿಹಿಬೇಳೆ ಸಾರು ಮಾಡಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ ಸಾರು ಸಿಂಪಲ್ಲಾಗಿದ್ದರೂ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕ್ತಾಯಿದ್ದೀನಿ, ಟೊಮೊಟೊ ಹಾಕ್ತಾಯಿದ್ದೀನಿ, ಎರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಒಂದು 4 ದಳ, ಒಂದು ಚಿಕ್ಕ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ದೀನಿ 1 ಕಪ್ಪು, ಹೆಸರುಬೇಳೆನೂ ಒಂದು ಚಿಕ್ಕ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಸಿಹಿಬೇಳೆ ಸಾರಿಗೆ ಎರಡು ಮಿಕ್ಸ್ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ಒಂದು 2 ಕಪ್ ನೀರು. ಇದು ತುಂಬ ನೀರಾಗಿದ್ದರೆ ಚೆನ್ನಾಗಿರಲ್ಲ, ಗಟ್ಟಿ ಇದ್ರೇ ತುಂಬ ಚೆಂದ. ಎಣ್ಣೆ ಬಿಡ್ತಾಯಿದ್ದೀನಿ 1 ಚಮಚ. ಇದು ಚೆನ್ನಾಗಿ ಮೆತ್ತಗೆ ಇದಕ್ಕೆ 3 ವಿಷಲ್ ತೊಗೊಂಡ್ರೆ ಸಾಕು. ಇದು ಬೇಳೆ ಬೇಯೋಷ್ಟರಲ್ಲಿ ಪಕ್ಕದಲ್ಲಿ ಇಟ್ಬಿಡೋಣ. ಅನ್ನಕ್ಕೂ ಇಟ್ಬಿಡೋಣ. ಈಗ ನೋಡಿ, 1 ಕಪ್ ಅಕ್ಕಿ ಹಾಕಿದ್ದೀನಿ, 2 ಕಪ್ ನೀರು ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕಿ ಮಾಡಬೇಕು. ನಮ್ಮ ಮನೇಲಿ ಉಪ್ಪಿಲ್ಲ ಅಂದರೆ ಸಪ್ಪೆ ಸಪ್ಪೆ ಅಂತ ಊಟ ಮಾಡೋದೇ ಇರಲ್ಲ. ಇದು ಅನ್ನ ಬೇಳೆ ಕುಕ್ಕರ್ ಬರೋಷ್ಟರಲ್ಲಿ ಬದನೆಕಾಯಿ ಫ್ರೈ ಮಾಡ್ಕೊಳ್ಳೋಣ. ಇದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಾನು. ರೌಂಡಾಗಿ ನೋಡಿ ಎಷ್ಟು ದಪ್ಪದಿದ್ದು ಎಳೆದಾಗಿದೆ. ಇದು ಬದನೆಕಾಯಿ ಕಬಾಬ್ ಅಂದರೂ ಪರವಾಗಿಲ್ಲ, ಎಲ್ಲ ಅದೇ ಇಂಗ್ರೀಡಿಯೆಂಟ್ಸ್ ಹಾಕೋದು. ಈ ಥರನೇ ಎಲ್ಲ ಕಟ್ ಮಾಡ್ಕೋಬೇಕು. ಬದನೆಕಾಯಿಯಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಮಸಾಲೆ ಹಚ್ಕೊಳ್ಳೋಣ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ 1 ಸ್ಪೂನು. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಪಚ್ಚಕರ್ಪುಡಿ ಪುಡಿ 1 ಸ್ಪೂನು, ಉಪ್ಪು ಅರ್ಧ ಸ್ಪೂನು, ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ 1 ಸ್ಪೂನು. ಅಕ್ಕಿ ಹಿಟ್ಟು 1 ಸ್ಪೂನು, ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟು. ಇದು ನೋಡಿ ಚಿಕನ್ ಮಸಾಲ ಸ್ವಲ್ಪ ಚೆನ್ನಾಗಿರುತ್ತೆ. ಇದು ಸ್ಮೆಲ್ಲು ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿನೇ ಹಾಕಿದ್ದೀನಿ. ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ನಿಂಬೆ ರಸ ಅರ್ಧ ಹೋಳು,
ನಿಂಬೆ ರಸ ಹಾಕೋದ್ರಿಂದ ಕಹಿನೂ ಬರಲ್ಲ. ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ನೀರಾಗ್ಬಿಡುತ್ತೆ, ನೋಡಿನೇ ಹಾಕೋಬೇಕು. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದು ಹಚ್ಕೊಳ್ಳೋಣ. ಈ ಥರನೇ ಎಲ್ಲ ಕೋಟಿಂಗ್ ಮಾಡಬೇಕು. ಇದು ಬಿಸಿನಲ್ಲಿ ಗರಿ ಗರಿ ಥರ ಬರುತ್ತೆ. ಬಿಸಿ ಇದ್ದಾಗ ತಿಂದ್ರೇ ಚೆಂದ. ಆಮೇಲೆ ಸ್ವಲ್ಪ ಮೆತ್ತಗಾಗುತ್ತೆ. ಈ ಥರನೇ ಎಲ್ಲನೂ ಕೋಟಿಂಗ್ ಮಾಡಿ ಇಡಬೇಕು. ನೋಡಿ ಎಲ್ಲ ಹಚ್ಚಿದ್ದೀನಿ. ಸ್ವಲ್ಪ ಹೊತ್ತು ಉಪ್ಪು ಖಾರ ಹಾಗೆ ಹಿಡೀಲಿ. ಅಷ್ಟರಲ್ಲಿ ನಾವು ಸಾರು ಮಾಡಿಬಿಟ್ಟು ಬರೋಣ. ಬೇಳೆ ಎಲ್ಲ ಚೆನ್ನಾಗಿ ಬೆಂದೋಗಿದೆ. ಹೀಗೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ಪಕ್ಕಕ್ಕೆ ಇಟ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ ಸಾರಿಗೆ. ತುಪ್ಪ ಹಾಕ್ತಾಯಿದ್ದೀನಿ. ಒಂದು ಸ್ಪೂನು, ಒಂದು ಸ್ವಲ್ಪ ತುಪ್ಪನೇ ಹಾಕಬೇಕು ಅಂತೇನಿಲ್ಲ, ಎಣ್ಣೆನೂ ಹಾಕ್ಬೋದು. ತುಪ್ಪ ಹಾಕಿದ್ರೆ ಬೇಳೆ ಸಾರು ಚೆನ್ನಾಗಿರುತ್ತೆ. ಸಾಸಿವೆ ಹಾಕ್ತಾಯಿದ್ದೀನಿ. ಜೀರಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಒಂದು 4, ಕರಿಬೇವು ಸ್ವಲ್ಪ, ಒಂದು 3 ಒಣಮೆಣಸಿನ್ಕಾಯಿ, ಇದು ರುಬ್ಬಿ ಮಸಾಲೆ ಏನು ಹಾಕ್ತೇ ಹೋದ್ರೂ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಲೇ ಊಟ ಮಾಡಿಬಿಡ್ಬೇಕು. ಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಬೇಕು. ಎಷ್ಟು ಗಟ್ಟಿ ಬೇಕು ಮಾಡ್ಕೋಬೋದು. ನಾನು ಹೀಗೆ ಗಟ್ಟಿನೇ ಮಾಡೋದು. ಇದು ಚಪಾತಿಗೂ ತಿನ್ಬೋದು. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಒಂದು ಕುದಿ ಬರಬೇಕಷ್ಟೇ. ಏನು ಮಸಾಲೆ ಹಾಕಿದ್ದೀನಿ ವಾಸನೆ ಹೋಗಬೇಕು ಅಂತ ಏನಿಲ್ಲ, ಎಲ್ಲ ಖಾರ ಎಳೀಲಿ ಅಂತ ಅಷ್ಟೇ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ.
ಇದು ಸಾರಾಗಿದೆ. ಉಪ್ಪು ಖಾರ ಏನು ನೋಡೋಂಗಿಲ್ಲ, ಉಪ್ಪು ಬೇಕು ಅಂತ ನೋಡಿ ಕರೆಕ್ಟಾಗಿರುತ್ತೆ. ಈಗ ಬದನೆಕಾಯಿ ಫ್ರೈ ಮಾಡ್ಕೊಳ್ಳೋಣ. ಕಡಾಯಿ ಇಟ್ಟಿದ್ದೀನಿ. ಇದೇನು ಡೀಪ್ ಫ್ರೈ ಇಲ್ಲ, ಸ್ವಲ್ಪ ಶಾಲೋ ಫ್ರೈ ಥರನೇ ಅಷ್ಟೇ. ನೋಡಿ ಅನ್ನನೂ ಆಗಿದೆ ಈಗ ಒಂದು ಸೈಡಲ್ಲಿ. ಎಣ್ಣೆ ಕಾದಿದೆ, ಒಂದೊಂದೇ ಹಾಕೋಣ. ಇದು ಸಣ್ಣ ಉರಿಲೇ ಚೆನ್ನಾಗಿ ಫ್ರೈ ಆಗಬೇಕು. ಇನ್ನೊಂದು ಸೈಡ್ ತಿರ್ಸ್ಕೊಳ್ಳೋಣ ಈಗ. ಇದು ಫ್ರೈ ಎಲ್ಲ ಬೇಗ ಆಗಿಬಿಡುತ್ತೆ. ಬೇಳೆ ಸಾರು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನ, ಫ್ರೈ, ಬದನೆಕಾಯಿ ಫ್ರೈ. ಬೇಳೆ ಸಾರು, ಬಿಸಿ ಬಿಸಿ ಅನ್ನಕ್ಕೆ ಬೇಳೆ ಸಾರು ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸೌತೆಕಾಯಿ ಇಡ್ತಾಯಿದ್ವಿ. ಬೇಳೆ ಸಾರು ಅಂದ್ರೇ ಮೂಗು ಮುರಿಯೋರು ಜಾಸ್ತಿ. ಇದಕ್ಕೆ ಇನ್ನೂ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ನೆಂಚ್ಕೊಳ್ಳೋಕೆ ಏನಾದರೂ ಇದ್ದರೆ ಆರಾಮಾಗಿ ಊಟ ಮಾಡ್ಬೋದು. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ರೆಸಿಪಿ ಬೇಕಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.